ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ರೀತಿ ಒಳಗೆ ನಾನು ನಿಮ್ಗೆ ಗಣಿತನ ತಿಳಿಸಿ ಹೇಳ್ತಾನು ನೋಡ್ರಿ. ಹಿಂಗೆ ಬಂದಾಗ ಭಿನ್ನ ರಾಶಿ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನೆ ನಾನು. ಭಾಳ ಸರಳ ಅದು. ಒಟ್ಟು ಎಲ್ಲ ನಮೂನಿ ಗಣಿತಗಳು ಟ್ರಿಕ್ಸ್ಗಳು ಗುರ್ತಿರ್ಬೇಕು. ಹಿಂಗೆ ಬಂದಾಗ ಗಣಿತ ಹೆಂಗೆ ಮಾಡೋದು ಇರ್ತದ. ಆಮೇಲೆ ಮಾರಾಟ ಬೆಲೆ ಡೈರೆಕ್ಟ್ ತೆಗಿಲಿ, ಪೂರ್ಣ ಸಂಖ್ಯೆ ಬಂದಾಗ ಡೈರೆಕ್ಟ್ ಮಾರಾಟದ ಬೆಲೆ ತೆಗಿಬೋದು. ಈಗ ನೀವೇನು ಮಾಡಬೇಕು, ಮೊದಲು ಹಾನಿ ತಕ್ಕೋಬೇಕು ನೀವು. ಹೆಂಗಂದ್ರೆ 100 ರೂಪಾಯಿ ಕೊಂಡ ಬೆಲೆಗೆ 12.15 ಹಾನಿ ಆಯಿತು. 50,000 ರೂಪಾಯಿಗೆ ಕೊಂಡಾನ, ಅಲ್ಲೇ ಕೊಂಡ ಬೆಲೆ ನೋಡ್ರಿ, ಕೊಂಡ ಬೆಲೆ ಬರೋಬ್ಬರಿ ಇದು ತಿಳ್ಕೊಬೇಕು. ಮೊದಲು ಕೊಂಡ ಬೆಲೆ ಬರೋಬ್ಬರಿ 50,000 ನೋಡಿ. ಹಾನಿ ಬರೋಬ್ಬರಿ ಎಷ್ಟು? 12.15% ಬರೋಬ್ಬರಿ 12 5 61.5%. ಕೇಳೇನೇನು? ಮಾರಾಟದ ಬೆಲೆ ಎಷ್ಟು? ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಈಗ ನಿಮ್ಗೆ ಹಿಂಗೆ ಭಿನ್ನ ರಾಶಿ ಬಂದಾಗ ಮೊದಲು ನಾವೇನು ತಗೋಬೇಕು? ಹಾನಿ ತಗೋಬೇಕು. 100 ಕೊಂಡ ಬೆಲೆ ಇದ್ದಾಗ ಬೆಲೆಗೆ 61 ಎಷ್ಟು? 5 ಹಾನಿ. 50,000 ರೂಪಾಯಿಗೆ ಎಷ್ಟು ಹಾನಿ ಆಗ್ತದೆ? 50,000 ರೂಪಾಯಿ ಕೊಂಡ ಬೆಲೆಗೆ ಬರೋಬ್ಬರಿ ಹಾನಿ ಎಷ್ಟು? ಇದು ಸರಳ ಮೆಥಡ್. ಮತ್ತು ಭಾರಿ ನೋಡಿ, 50,000 ಗುಂಡ್ಲೆ 61, ಆಮೇಲೆ ತಳಗೆ 100, ತಳಗೆ 5. ನೋಡ್ರಿ, ನಾ ಹೆಂಗೆ ಹೆಚ್ಚಿನ ಅನ್ನೋದು ತಿಳ್ಕೊರಿ ಮೊದಲು. ನೋಡಿ, ಈಗ ಈ 2 0 ತೆಗೀರಿ, ಇವೆರಡು 0 ತೆಗೀರಿ. 5 ಬಂದಲೇ 5 100 ಎಷ್ಟಾಯ್ತು ನೋಡ್ರಿ. ಇದು ಹಾನಿ 6,100 ರೂಪಾಯಿ ಹಾನಿ. ₹6,100 ಹಾನಿ. ಹಿಂಗೆ ಸರಳ ರೀತಿಯನ್ನು ತಕ್ಕೋಬೇಕು ನೀವು. 6,100 ರೂಪಾಯಿ ಹಾನಿ ಆಯ್ತು. ಹಾನಿ ಬರೋಬ್ಬರಿ 6,100 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. ನೋಡಿ, ಹಾನಿ ಕಳಿಬೇಕು. 50,000 50,000 ಮೈನಸ್ 6,100 ಬರೋಬ್ಬರಿ. ತಪ್ಪಬಾರ್ದು ಒಟ್ಟ ಗಣಿತ. ಹಿಂಗೆ ನೀವು ಕಚ್ಚಾ ಹಚ್ಕೋರಿ ಆದ್ರೆ, ಯಾಕಂದ್ರೆ ಸಿಗೋದೇ ಒಂದೊಂದು ಅಂಕ ಸಿಗ್ತಿರ್ತಾವ. 6,100 ಇದ್ರಾಗ ಕಳೀರಿ, 6,100 ಇದ್ರಾಗ ಕಳೀರಿ. ಪೂಜೆ 10ರಾಗ 1 ಆದ್ರೆ 9, 10ರಾಗ 7 ಆದ್ರೆ 3, ಕೆಲ ಬಂತು 1, 43,900. 43,900 ರೂಪಾಯಿ. ಮಾರಾಟದ ಬೆಲೆ 43,900. ಉತ್ತರ ಸಂಖ್ಯೆ ಬಿ. ನೋಡಿ, ಹಿಂಗೆ ನೀವು ಕೆಲವೊಂದು ಗಣಿತಗಳನ್ನು ನೀವು ಹಿಂಗೆ ಭಿನ್ನ ರಾಶಿ ಬಂದಾಗ ಹೆಂಗೆ ಮಾಡಬೇಕು ಇನ್ನೊಂದ್ಸಲ ತಿಳಿಸ್ತೀನಿ. ಕೊಂಡ ಬೆಲೆ ಎಷ್ಟದ? 50,000 ಅದ. ಹಾನಿ ಎಷ್ಟದ? 12.15 ಹಾನಿ ಅದ. ವಿಷಮ ಭಿನ್ನ ರಾಶಿ ಅದ. ಮಿಶ್ರ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮಾಡ್ಕೊ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಮೊದಲು ಹಾನಿ ತಗೋಬೇಕು. 100 ಕೊಂಡ ಬೆಲೆಗೆ 61.5 ಹಾನಿ. 50,000 ರೂಪಾಯಿಗೆ ಎಷ್ಟು ಹಾನಿ? 6,100. ಹಾನಿ ಬರೋಬ್ಬರಿ 6,100. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. 50,000 ಮೈನಸ್ 6,100. ಯಾಕಂದ್ರೆ ಕೊಂಡ ಬೆಲೆದ ಹಾನಿ ಕಳೆದ್ರೆ
ಮಾರಾಟದ ಬೆಲೆ ಬರ್ತದೆ. ಲಾಭ ಇದ್ರೆ ಕೂಡಿಸ್ಬೇಕು, ಹಾನಿ ಇದ್ರೆ ಕಳಿಬೇಕು. 43,900 ನೋಡಿ. ಚೆನ್ನಾಗಿ ತಿಳ್ಕೊಂಡು ಮುಂದಿನ ಗಣಿತ ಮಾಡಿ. ಗಣಿತ ಕಾಣಿಸ್ತದೆ, ಅಳಿಸಿದ್ರು ಸಹಿತ ಕಾಣಿಸ್ತದೆ ನಿಮಗೆ. ಲಾಸ್ಟ್ ನಾವು ಕ್ವಶನ್ ಪೇಪರ್ ಕಳ್ಸಾಗೋದು ಕ್ಲೀನ್ ಇರಬೇಕು. ನೋಡಿದ್ರಲ್ಲ, ಚೆನ್ನಾಗಿ ತಿಳಿತಲ್ಲ ಎಕ್ಸಾಂಪಲ್ ಹೆಂಗಿರ್ತಾವ. ಮುಂದಿನ ಮಾತು ನೀವು ದಶಮಾಂಶದಾಗಿದ್ರು ಮಾಡ್ರಿ, ಏನು ದೊಡ್ಡ ಬಿರಿ ಇಲ್ಲ.